ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಕಳೆದ ವರ್ಷ ಗೆಜ್ಜೆ ವಸ್ತ್ರ ಮಾಡುವಾಗ ಒಂದು ಡಿಸೈನ್ ತೋರಿಸಿಕೊಟ್ಟಿದ್ದೆ. ಅದಕ್ಕೆ ಕಾಟನ್ಗೆ ಕಲರ್ ಹಾಕಿ ಮಾಡಿದ್ದೆ. ಅದೇ ಡಿಸೈನ್ ಸ್ವಲ್ಪ ಕಲರ್ ಹಾಕದೇನೆ ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ಗೆಜ್ಜೆ ವಸ್ತ್ರದ ಎಳೆ, ಫೆವಿಕಾಲ್, ದಾರ, ಕತ್ತರಿ, 1 ಸೆಂಟಿಮೀಟರ್ ಕಾರ್ಡ್ ಇಷ್ಟನ್ನು ತಗೊಳ್ತಾ ಇದ್ದೀನಿ. 1 ಸೆಂಟಿಮೀಟರ್ ಕಾರ್ಡ್ನಲ್ಲಿ 16 ಸುತ್ತನ್ನು ಸುತ್ತಿ ಒಂದು ಹೂವನ್ನು ಮಾಡಿಕೊಂಡಿದ್ದೀನಿ. ಇದೇ ರೀತಿ ಹಾರಕ್ಕೆ ಎಷ್ಟು ಹೂಗಳು ಬೇಕೋ ಅಷ್ಟು ಹೂವನ್ನು ಮಾಡಿಕೊಳ್ಬೇಕಾಗತ್ತೆ. ಗೆಜ್ಜೆ ವಸ್ತ್ರದ ಎಳೆ ನಿಮಗೆಲ್ರಿಗೂ ಗೊತ್ತಿದೆ, ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ ಇರುತ್ತೆ. ಇದನ್ನು ಮಾಡ್ಕೊಳ್ಳೋದು ಕೂಡ ನಿಮಗೆ ಗೊತ್ತಿರುತ್ತೆ. ಇದೇ ರೀತಿ ಎಷ್ಟು ಎಳೆಗಳು ಬೇಕೋ ಹಾರಕ್ಕೆ ಅಷ್ಟು ಎಳೆಗಳನ್ನು ತಗೊಳ್ಬೇಕಾಗತ್ತೆ. ನಾನು 5 ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. ಮೇಲ್ಭಾಗದಲ್ಲಿ ಮಡಿಸಿ ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಮಧ್ಯದಲ್ಲಿ ದಾರ ತೂರಿಸಿ ಫೋಟೋಗೆ ಹಾಕುವಾಗ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಕಾಟನ್ಗೆ ಕಲರ್ ಹಾಕೋದು ಕಷ್ಟ ಆಗುತ್ತೆ ಅಂತ ಅನಿಸಿದರೆ ಈ ಡಿಸೈನ್ನ ಟ್ರೈ ಮಾಡ್ಕೊಳ್ಬೋದು. ಇವಾಗ ಒಂದು ಚಿಕ್ಕ ಎಳೆಯನ್ನು ತೆಗೆದುಕೊಂಡು ಕೆಳಭಾಗದಿಂದ ಅಂಟಿಸ್ಕೊಳ್ಬೇಕಾಗತ್ತೆ. ಎಳೆಗಳು ಆ ಕಡೆ ಈ ಕಡೆ ಹೋಗಬಾರ್ದು, ಆ ಕಾರಣಕ್ಕೆ ನಾನು ಅಂಟಿಸಿಲ್ಲ, ಹಾಗೆ ಇಟ್ಟಿದ್ದೀನಿ ಅಷ್ಟೇ. ಇದೇ ರೀತಿ ಕೆಳಭಾಗದಲ್ಲಿ ಎಲ್ಲ ಡಿಸೈನ್ಗಳ ಕೆಳಗನ್ನು ಅಂಟಿಸ್ಕೋಬೇಕಾಗತ್ತೆ. ಮೇಲ್ಭಾಗದಲ್ಲಿ ಈಗಾಗಲೇ ಮಾಡಿ ಇಟ್ಕೊಂಡಿರೋ ಹೂವನ್ನು ಅಂಟಿಸ್ಕೊಳ್ಬೇಕು. ನಾನು ಹಿಂದೆ ಮಾಡಿರೋ ಡಿಸೈನೆಲ್ಲ ಲಿಂಕ್ ಕೂಡ ಕೆಳಗಡೆ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಕೊಳ್ಬೋದು. ಇಲ್ಲಿಗೆ ಹಾರ ಮುಗಿದಿದೆ. ತುಂಬ ಸಿಂಪಲ್ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ಡಿಸೈನನ್ನೇ ಸ್ವಲ್ಪ ಇನ್ನೊಂದು ರೀತಿಯಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.